ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬನ್ನಿ ಡೈರೆಕ್ಟ್ ಆಗಿ ವೃಷಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರೇ, 2026ನೇ ವರ್ಷವು ನಿಮ್ಮ ಜೀವನದ ಮಹತ್ತರವಾದ ಮೈಲಿಗಲ್ಲುಗಳನ್ನು ಸ್ಥಾಪಿಸುವ ವರ್ಷವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರವು ಈ ವರ್ಷ ನಿಮ್ಮ ಮೇಲೆ ಮಿಶ್ರ ಪ್ರಭಾವ ಬೀರಲಿದ್ದರೂ ವರ್ಷದ ದ್ವಿತೀಯಾರ್ಧವು ಅತ್ಯಂತ ಫಲಪ್ರದವಾಗಿರಲಿದೆ. ನಿಮ್ಮ ಆಸೆಯಂತೆ 2026ರ ಸಂಪೂರ್ಣ ವರ್ಷದ ಭವಿಷ್ಯವನ್ನು ಅತ್ಯಂತ ವಿವರವಾಗಿ ವಿವಿಧ ಮಗ್ಗುಲುಗಳಲ್ಲಿ ವಿಶ್ಲೇಷಿಸಿ ಇಲ್ಲಿ ನೀಡಲಾಗಿದೆ. ದಯವಿಟ್ಟು ಕೊನೆಯ ತನಕ ನೋಡಿ. 2026 ವೃಷಭ ರಾಶಿ ವಾರ್ಷಿಕ ಜಾತಕ ವಿಶ್ಲೇಷಣೆ. ವೃಷಭ ರಾಶಿಯ ಅಧಿಪತಿ ಶುಕ್ರ. ಇದು ಪೃಥ್ವಿ ತತ್ವದ ಸ್ಥಿರ ಸ್ವಭಾವದ ರಾಶಿ. 2026ರಲ್ಲಿ ಶನಿದೇವನು ಕುಂಭ ಮತ್ತು ಮೀನರಾಶಿಯ ಸಂಧಿಯಲ್ಲಿದ್ದರೆ, ಗುರುವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸಲಿದ್ದಾನೆ. ರಾಹು ಕೇಟುಗಳು ಕುಂಭ ಮತ್ತು ಸಿಂಹರಾಶಿಯಲ್ಲಿ ಇರಲಿದ್ದಾರೆ. ಈ ಗ್ರಹಗತಿಗಳ ಆಧಾರದ ಮೇಲೆ ನಿಮ್ಮ ಭವಿಷ್ಯ ಇಲ್ಲಿದೆ. 1. ವೃತ್ತಿ ಮತ್ತು ಉದ್ಯೋಗ ಭವಿಷ್ಯ, ಕರಿಯರ್ ಆ್ಯಂಡ್ ಪ್ರೊಫೆಷನ್. 2026ರ ಆರಂಭದಲ್ಲಿ ನಿಮ್ಮ ದಶಮ ಭಾವದಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವವಿರುತ್ತದೆ. ಇದು ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮವನ್ನು ಬಯಸುತ್ತದೆ. ಉದ್ಯೋಗಿಗಳಿಗೆ ವರ್ಷದ ಮೊದಲ 4 ತಿಂಗಳು ಸವಾಲಿನಿಂದ ಕೂಡಿರಬಹುದು. ಮೇಲಧಿಕಾರಿಗಳೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ಧೃತಿಗೆಡಬೇಡಿ. ಮೇ ತಿಂಗಳ ನಂತರ ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ ನಿಮಗೆ ಬರಬೇಕಿದ್ದ ಬಡ್ತಿ ಅಂದರೆ ಪ್ರಮೋಷನ್ ಮತ್ತು ವೇತನ ಹೆಚ್ಚಳ ಲಭಿಸಲಿದೆ. ಹೊಸ ಉದ್ಯೋಗ. ನೀವು ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ ಜೂನ್ನಿಂದ ಅಕ್ಟೋಬರ್ವರೆಗಿನ ಸಮಯ ಅತ್ಯಂತ ಶ್ರೇಷ್ಠವಾಗಿದೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಅವಕಾಶ ಸಿಗುವ ಸಾಧ್ಯತೆಯಿದೆ. ವಿದೇಶ ಯೋಗ. ವಿದೇಶದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರಿಗೆ ಆಗಸ್ಟ್ ತಿಂಗಳಲ್ಲಿ ವೀಸಾ ಸಂಬಂಧಿತ ಅಡೆತಡೆಗಳು ನಿವಾರಣೆಯಾಗಲಿವೆ. 2. ವ್ಯಾಪಾರ ಮತ್ತು ವ್ಯವಹಾರ, ಬಿಸ್ನೆಸ್ ಆ್ಯಂಡ್ ಟ್ರೇಡ್. ವ್ಯಾಪಾರಸ್ಥರಿಗೆ ಈ ವರ್ಷ ನಿಧಾನವಾಗಿ ಸಾಗಿ ಜಯವನ್ನು ಗೆಲ್ಲು ಎಂಬ ಮಂತ್ರ ಅನ್ವಯಿಸುತ್ತದೆ. ಹೂಡಿಕೆ. ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವಾಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಎಚ್ಚರಿಕೆ ವಹಿಸಿ. ದೊಡ್ಡ ಮೊತ್ತದ ಹಣವನ್ನು ಒಬ್ಬರೇ ಹೂಡಿಕೆ ಮಾಡುವ ಬದಲು ಅನುಭವಿಸ್ತರ ಸಲಹೆ ಪಡೆಯಿರಿ. ಪಾಲುದಾರಿಕೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ನವೆಂಬರ್ ವೇಳೆಗೆ ಹೊಸ ಉದ್ಯಮ ಆರಂಭಿಸಲು ಅಥವಾ ಹಳೆಯ ಉದ್ಯಮವನ್ನು ವಿಸ್ತರಿಸಲು ಹಣಕಾಸಿನ ನೆರವು ಸಿಗಲಿದೆ. 3. ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತು, ಫೈನಾನ್ಸ್ ಆ್ಯಂಡ್ ವೆಲ್ತ್. ಆರ್ಥಿಕವಾಗಿ 2026ರಲ್ಲಿ ನೀವು ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ಆದಾಯ. ವರ್ಷದ ಮಧ್ಯಭಾಗದಿಂದ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಹಳೆಯ ಬಾಕಿ ಹಣ ಅಥವಾ ಬರಬೇಕಿದ್ದ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರುವ ಸಾಧ್ಯತೆಯಿದೆ. ಖರ್ಚು. ಶುಕ್ರನ ಪ್ರಭಾವದಿಂದ ಐಶ್ವರ್ಯ ವಸ್ತುಗಳ ಮೇಲೆ ಅಂದರೆ ಕಾರ್, ಒಡವೆ, ಎಲೆಕ್ಟ್ರಾನಿಕ್ಸ್ ಮೇಲೆ ಹೆಚ್ಚಿನ ಹಣ ವ್ಯಯವಿಸುವಿರಿ. ಮನೆಯ ನವೀನಕರಣಕ್ಕಾಗಿ ಹಣ ಖರ್ಚಾಗಬಹುದು. ಉಳಿತಾಯ. ಭವಿಷ್ಯದ ದೃಷ್ಟಿಯಿಂದ ಈ ವರ್ಷ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಲಾಭದಾಯಕ. 4. ಕೌಟುಂಬಿಕ ಜೀವನ, ಫ್ಯಾಮಿಲಿ ಆ್ಯಂಡ್ ರಿಲೇಷನ್ಸ್. ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಜರುಗುವ ಸೂಚನೆಗಳಿವೆ. ಪೋಷಕರಿಗೆ ತಂದೆ ತಾಯಿಯ ಆರೋಗ್ಯದ ಕಡೆಗೆ ವಿಶೇಷ ಗಮನವಿರಲಿ. ಅವರೊಂದಿಗೆ ಸಮಯ ಕಳೆಯುವುದು ನಿಮಗೆ ಮಾನಸಿಕ ಶಾಂತಿ ನೀಡುತ್ತದೆ. ಸಂಗಾತಿ. ಪತಿ ಪತ್ನಿಯರ ನಡುವೆ ಬಾಂಧವ್ಯ ಗಟ್ಟಿಯಾಗುತ್ತದೆ. ಜುಲೈ ಮತ್ತು ಆಗಸ್ಟ್ನಲ್ಲಿ ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಕೈಗೊಳ್ಳುವಿರಿ. ಮಕ್ಕಳಿಗೆ ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿರುವವರಿಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಶುಭ ಸುದ್ದಿ ಸಿಗಲಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿನ ಪ್ರಗತಿ ನಿಮಗೆ ಹೆಮ್ಮೆ ತರಲಿದೆ. 5. ಪ್ರೇಮ ಮತ್ತು ವಿವಾಹ, ಲವ್ ಆ್ಯಂಡ್ ಮ್ಯಾರೇಜ್. ಪ್ರೇಮಿಗಳಿಗೆ ನಿಮ್ಮ ಪ್ರೇಮ ಸಂಬಂಧವು ವಿವಾಹಕ್ಕೆ ತಿರುಗುವ ಕಾಲ ಬಂದಿದೆ. ಮನೆಯವರ ಒಪ್ಪಿಗೆ ಪಡೆಯಲು ಸೆಪ್ಟೆಂಬರ್ ನಂತರದ ಸಮಯ ಸೂಕ್ತ. ಅವಿವಾಹಿತರಿಗೆ ದೀರ್ಘಕಾಲದಿಂದ ಕಾಯುತ್ತಿದ್ದ ವೃಷಭ ರಾಶಿಯವರಿಗೆ ಈ ವರ್ಷ ಯೋಗ್ಯ ಸಂಬಂಧಗಳು ಬರಲಿವೆ. ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ವಿವಾಹ ನಿಶ್ಚಿತಾರ್ಥವಾಗಬಹುದು. 6. ಆರೋಗ್ಯ ಭವಿಷ್ಯ, ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಆರೋಗ್ಯವೇ ಭಾಗ್ಯ ಎಂಬ ಮಾತು ಈ ವರ್ಷ ನಿಮಗೆ ಅನ್ವಯಿಸುತ್ತದೆ. ಸಮಸ್ಯೆಗಳು. ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ಕತ್ತಿನ ನೋವು ಅಂದರೆ ಸ್ಪಾಂಡಿಲೈಟಿಸ್ ಕಾಣಿಸಿಕೊಳ್ಳಬಹುದು. ಆಹಾರ ಪದ್ಧತಿಯಲ್ಲಿ ಏರುಪೇರಾಗುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆ ಬರಬಹುದು. ಜಾಗ್ರತೆ. ಚಾಲನೆ ಮಾಡುವಾಗ ಎಚ್ಚರವಿರಲಿ.
ಅಕ್ಟೋಬರ್ ತಿಂಗಳಲ್ಲಿ ಸಣ್ಣಪುಟ್ಟ ಅಪಘಾತಗಳ ಭಯವಿರುವುದರಿಂದ ಜಾಗರೂಕತೆ ವಹಿಸಿ. ಮಾಸಿಕ ಸಂಕ್ಷಿಪ್ತ ಫಲಗಳು. ಜನವರಿ ಮತ್ತು ಫೆಬ್ರವರಿಯಲ್ಲಿ ವೃತ್ತಿಯಲ್ಲಿ ಗೊಂದಲ, ಆದರೆ ಆರ್ಥಿಕವಾಗಿ ಸ್ಥಿರತೆ. ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಕಾನೂನು ವ್ಯವಹಾರಗಳಲ್ಲಿ ಗೆಲುವು. ಮೇ ಮತ್ತು ಜೂನ್ನಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ, ಹೊಸ ಆದಾಯದ ಮೂಲಗಳು. ಜುಲೈ ಮತ್ತು ಆಗಸ್ಟ್ನಲ್ಲಿ ಕೌಟುಂಬಿಕ ಸುಖ, ಪ್ರವಾಸದ ಯೋಗ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಆಸ್ತಿ ಖರೀದಿ ವಿಚಾರದಲ್ಲಿ ಪ್ರಗತಿ. ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ವರ್ಷದ ಅತ್ಯುತ್ತಮ ಸಮಯ, ಎಲ್ಲ ಕೆಲಸಗಳಲ್ಲೂ ಯಶಸ್ಸು. ಅದೃಷ್ಟದ ಅಂಶಗಳು. ಅದೃಷ್ಟದ ಬಣ್ಣ ಬಿಳಿ, ತಿಳಿನೀಲಿ ಮತ್ತು ಕ್ರೀಮ್ ಬಣ್ಣ. ಅದೃಷ್ಟದ ಸಂಖ್ಯೆ 2, 7 ಮತ್ತು 9. ಅದೃಷ್ಟದ ದಿನ ಶುಕ್ರವಾರ ಮತ್ತು ಶನಿವಾರ. ರತ್ನ ವಜ್ರ ಅಥವಾ ಬಿಳಿ ನೀಲಂ, ವೈಟ್ ಸಫೈರ್, ಪಂಡಿತರ ಸಲಹೆ ಮೇರೆಗೆ ಧರಿಸಿ. ದೋಷ ನಿವಾರಣಾ ಪರಿಹಾರಗಳು. ವರ್ಷಪೂರ್ತಿ ನೆಮ್ಮದಿಯಿಂದ ಇರಲು ಈ ಕೆಳಗಿನ ಪರಿಹಾರಗಳನ್ನು ಪಾಲಿಸಿ. ದೇವಿಯ ಆರಾಧನೆ. ಪ್ರತಿದಿನ ಮಹಾಲಕ್ಷ್ಮಿ ಅಷ್ಟಕ ಅಥವಾ ಲಲಿತಾ ಸಹಸ್ರನಾಮ ಪಠಿಸಿ. ಧರ್ಮ ಕಾರ್ಯ. ಶುಕ್ರವಾರದಂದು ದೇವಾಲಯದಲ್ಲಿ ಬಿಳಿ ಬಣ್ಣದ ಹೂವು ಅಥವಾ ಅಕ್ಕಿಯನ್ನು ದಾನ ಮಾಡಿ. ಪಕ್ಷಿಗಳಿಗೆ ಆಹಾರ. ಪ್ರತಿದಿನ ಬೆಳಗ್ಗೆ ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡುವುದರಿಂದ ಗ್ರಹದೋಷಗಳು ನಿವಾರಣೆಯಾಗುತ್ತವೆ. ಹಿರಿಯರ ಗೌರವ. ಮನೆಯಲ್ಲಿರುವ ಹಿರಿಯರ ಆಶೀರ್ವಾದ ಪಡೆಯಿರಿ, ಇದು ರಾಹು ಮತ್ತು ಕೇತುವಿನ ಕೆಟ್ಟ ದೃಷ್ಟಿಯನ್ನು ಕಡಿಮೆ ಮಾಡುತ್ತದೆ. ತೀರ್ಮಾನ. 2026ನೇ ವರ್ಷವು ವೃಷಭ ರಾಶಿಯವರಿಗೆ ಆರಂಭದಲ್ಲಿ ಕಠಿಣ ಪರೀಕ್ಷೆಗಳನ್ನು ನೀಡಿದರೂ ಅಂತ್ಯದಲ್ಲಿ ಬಂಗಾರದಂತಹ ಫಲಗಳನ್ನು ನೀಡಲಿದೆ. ನಿಮ್ಮ ತಾಳ್ಮೆ ಮತ್ತು ಪರಿಶ್ರಮವೇ ಈ ವರ್ಷದ ಯಶಸ್ಸಿನ ಮಂತ್ರ. ಸೂಚನೆ: ಇದು ಗ್ರಹಗತಿಗಳ ಆಧಾರದ ಮೇಲಿನ ಸಾಮಾನ್ಯ ಭವಿಷ್ಯವಾಗಿದೆ. ನಿಮ್ಮ ನಿಖರವಾದ ಜನ್ಮ ದಿನಾಂಕ ಮತ್ತು ಸಮಯದ ಆಧಾರದ ಮೇಲೆ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮಾಡಿಸಿಕೊಳ್ಳಬಹುದು. ಈ ಭವಿಷ್ಯದಲ್ಲಿ ನಿಮಗೆ ಇನ್ನೂ ಯಾವುದಾದರೂ ನಿರ್ದಿಷ್ಟ ವಿಷಯದ ಬಗ್ಗೆ ವಿವರ ಬೇಕೇ? ಅಥವಾ ನಿಮ್ಮ ಜನ್ಮ ನಕ್ಷತ್ರ ಅಂದರೆ ಕೃತ್ತಿಕ, ರೋಹಿಣಿ ಅಥವಾ ಮೃಗಶಿರದ ಆಧಾರದ ಮೇಲೆ ಪ್ರತ್ಯೇಕ ಫಲಗಳು ಬೇಕೇ? ತಿಳಿಸಿ, ನಾನು ವಿವರಿಸುತ್ತೇನೆ.